ಭಕ್ತರಿಗೆ ನಾನು ಮಾಡುವ ಶರಣಾರ್ಥಿ. ಇವತ್ತಿನ ಒಂದು ತರಗತಿ ಕಂಪ್ಯೂಟರ್ ನೆಟ್ವರ್ಕ್ ವಿಧಗಳ ಬಗ್ಗೆ, ಈ ಒಂದು ಕಂಪ್ಯೂಟರ್ ನೆಟ್ವರ್ಕ್ಗಳ ವಿಧಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ನೆಟ್ವರ್ಕ್ಗಳ ಬಗ್ಗೆ ಒಂದೊಂದಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದು ಪ್ಯಾನ್ ಅಂದರೆ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ವೈಯಕ್ತಿಕ ಏರಿಯಾ ನೆಟ್ವರ್ಕನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಪ್ಯಾನ್ ಅಂದರೆ ಏನಪ್ಪ ಅಂದ್ರೆ ವ್ಯಕ್ತಿಯೊಬ್ಬನ ಸುತ್ತಮುತ್ತಲಿನ ಸಾಧನಗಳ ಸಣ್ಣ ವ್ಯಾಪ್ತಿಯ ನೆಟ್ವರ್ಕನ್ನು ಪ್ಯಾನ್ ಅಂತ ಕರಿತಾ ಹೋಗ್ತಾರೆ. ಇದರ ಒಂದು ಏರಿಯಾ ಎಷ್ಟು ನೋಡ್ತಪ್ಪ ಅಂದ್ರೆ ಸುಮಾರು 10 ಮೀಟರ್ಗಳ ಒಂದು ಏರಿಯಾವನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿ ಒಂದು ಪರ್ಸ್ನಲ್ ಏರಿಯಾ ಮತ್ತು ನೆಟ್ವರ್ಕ್ ಅಂತ ನೋಡೋದಾದ್ರೆ ಬ್ಲೂಟೂತ್ ಮತ್ತು ವೈಫೈ ತಂತ್ರಜ್ಞಾನವನ್ನು ಬಳಸಿ ವೈಯಕ್ತಿಕ ಸಾಧನಗಳನ್ನು ಜೋಡಿಸ್ತಾ ಹೋಗ್ತೇವೆ. ಇದು ಪರ್ಸ್ನಲ್ ಏರಿಯಾ ನೆಟ್ವರ್ಕದ ಬಗ್ಗೆ ಮಾಹಿತಿ ಆಗ್ತದೆ. ಮುಂದುವರೆದು ನೋಡ್ತಾ ಹೋಗೋಣ. ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ಸ್ಥಳೀಯ ಏರಿಯಾ ನೆಟ್ವರ್ಕ್ ಅಂತ ಕರಿತಾ ಹೋಗ್ತಾರೆ. ಎಲ್ಲಿ ಬಳಕೆ ಮಾಡ್ತಾವಪ್ಪ ಅಂದ್ರೆ ಒಂದು ಮನೆ, ಶಾಲೆ ಅಥವಾ ಸಣ್ಣ ಕಚೇರಿ ಅಂತ ಸೀಮಿತ ಪ್ರದೇಶದಲ್ಲಿ ಈ ಒಂದು ಲ್ಯಾನ್ ನೆಟ್ವರ್ಕನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಇದರ ಒಂದು ಅತಿ ವೇಗದ ಒಂದು ಡೇಟಾ ವರ್ಗಾವಣೆ ಆಗ್ತತಿ, ಜೊತೆಗೆ ಕಡಿಮೆ ನಿರ್ವಹಣಾ ಒಂದು ವೆಚ್ಚವನ್ನು ಈ ಒಂದು ನೆಟ್ವರ್ಕ್ನೊಳಗೆ ಕಾಣ್ತಾ ಹೋಗ್ತೀವಿ. ಉದಾಹರಣೆ ನೋಡೋದಾದ್ರೆ ಈ ಕಚೇರಿಯಲ್ಲಿದ್ದಂಥ ಹಲವು ಕಂಪ್ಯೂಟರ್ಗಳನ್ನು ಒಂದು ಪ್ರಿಂಟರ್ ಏನು ಮಾಡ್ತಾ ಹೋಗ್ತಾರೆ, ಸಂಪರ್ಕವನ್ನು ಮಾಡ್ತಾ ಹೋಗ್ತಾರೆ. ಅಂದ್ರೆ ಈಗ ಒಂದು ಆಫೀಸ್ ಇರುತ್ತೆ, ಅನೇಕ ಕಂಪ್ಯೂಟರ್ಗಳು ಇರ್ತಾವೆ. ಈ ಅನೇಕ ಕಂಪ್ಯೂಟರ್ಗಳಿಗೆ ಒಂದೇ ಒಂದು ಪ್ರಿಂಟರ್ಗೆ ಏನು ಮಾಡ್ತಾ ಹೋಗ್ತಾರೆ, ಸಂಪರ್ಕವನ್ನು ಕೊಡ್ತಾ ಹೋಗ್ತಾರೆ. ಇದು ಯಾವ ರೀತಿಯ ನೆಟ್ವರ್ಕ್ ಅಪ್ಪ ಅಂದ್ರೆ ಲ್ಯಾನ್ ನೆಟ್ವರ್ಕ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತಂದು ಕರಿತಾ ಹೋಗ್ತೀವಿ. ಮುಂದುವರೆದು ನೋಡ್ತಾ ಹೋಗೋಣ. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಮ್ಯಾನ್ ಅಂತ ಕರಿತಾ ಹೋಗ್ತಾರೆ. ಇದರ ಒಂದು ವ್ಯಾಪ್ತಿ ಲ್ಯಾನ್ಗಿಂತ ದೊಡ್ಡದು ಮತ್ತು ವ್ಯಾನ್ಗಿಂತ ಚಿಕ್ಕದಾಗಿರುವಂಥ ನೆಟ್ವರ್ಕ್. ಜೊತೆಗೆ ಈ ಒಂದು ಬಳಕೆಯಲ್ಲಿ ಮಾಡ್ತಾವಪ್ಪ ಅಂದ್ರೆ ನಗರದ ಅತ್ಯಂತ ಇರುವಂಥ ಕೇಬಲ್ ಟಿವಿ ನೆಟ್ವರ್ಕ್ ಮತ್ತು ಸಾರ್ವಜನಿಕ ಮುನ್ಸಿಪಲ್ ವೈಫೈಗಳು ಇದರ ಒಂದು ಬಳಕೆಯನ್ನು ಕಾಣ್ತಾ ಹೋಗ್ತೀವಿ. ವ್ಯಾನ್ ನೆಟ್ವರ್ಕ್ ಬಗ್ಗೆ ನೋಡ್ತಾವೆ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕನ್ನು ನೋಡ್ತಾ ಹೋಗ್ತೀವಿ. ಅಂದರೆ ವ್ಯಾನ್ ಅಂದರೆ ದೇಶಗಳು ಅಥವಾ ಖಂಡಗಳಂಥ ದೊಡ್ಡ ಭೌಗೋಳಿಕ ಪ್ರದೇಶಗಳನ್ನು ಒಳಗೊಡ್ತಾ ಹೋಗ್ತವೆ. ಇದರಲ್ಲಿ ಫೈಬರ್ ಆಪ್ಟಿಕ್ಸ್ ಮತ್ತು ಉಪಗ್ರಹ ಸಂಪರ್ಕಗಳನ್ನು ಬಳಕೆಯನ್ನು ಮಾಡ್ತಾ ಹೋಗ್ತೀವಿ. ಇದರ ಒಂದು ವ್ಯಾಪ್ತಿ ಎಷ್ಟಪ್ಪ ಅಂದ್ರೆ ಇಡೀ ವಿಶ್ವದ ಒಂದು ವ್ಯಾಪ್ತಿಯನ್ನು ಈ ಒಂದು ವ್ಯಾನ್ ನೆಟ್ವರ್ಕ್ ಬಳಕೆಯನ್ನು ಕಾಣ್ತಾ ಹೋಗ್ತೀವಿ. ಇನ್ನೊಂದು VPN ನೋಡ್ತಾ ಹೋಗ್ತೀವಿ, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ನೋಡ್ತಾ ಹೋಗ್ತೀವಿ. ಇದರ ಒಂದು ಉದ್ದೇಶ ಏನಪ್ಪ ಅಂದ್ರೆ ಸಾರ್ವಜನಿಕ ನೆಟ್ವರ್ಕ್ನಲ್ಲಿ ಸುರಕ್ಷಿತ ಮತ್ತು ಎನ್ಕ್ರಿಪ್ಟ್ ಆದಂಥ ಸಂಪರ್ಕವನ್ನು ಒದಗಿಸ್ತಾ ಹೋಗ್ತೈತಿ. ಜೊತೆಗೆ ಗೌಪ್ಯತೆಯನ್ನು ಕಾಪಾಡ್ತಾ ಹೋಗ್ತೈತಿ. ಡೇಟಾವನ್ನು ಅನಧಿಕೃತ ಪ್ರವೇಶದಿಂದ ಏನು ಮಾಡ್ತಾ ಹೋಗ್ತೈತಿ, ರಕ್ಷಣೆಯನ್ನು ಮಾಡ್ತಾ ಹೋಗ್ತೈತಿ. ಎಲ್ಲಿ ಬಳಕೆ ಮಾಡ್ತಾವಪ್ಪ ಅಂದ್ರೆ ಉದ್ಯೋಗಿಗಳು ಕಚೇರಿಯ ಹೊರಗಿನಿಂದ ಕಂಪನಿಯ ಸರ್ವರ್ಗಳಿಗೆ ಸುರಕ್ಷಿತವಾಗಿ ಸಂಪರ್ಕ ಸಾಧಿಸಕ್ಕೆ ಅಲ್ಲಿ ಈ ಒಂದು ನೆಟ್ವರ್ಕ್ಗಳನ್ನು ಬಳಕೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ತರಗತಿ ಇಷ್ಟ ಆದಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅಂತ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.